ಇನ್ನು ಸಿದ್ದರಾಮಯ್ಯ ಮತ್ತು ಬಿಕೆ ಹರಿಪ್ರಸಾದ್ ಇಬ್ರು ಕೂಡ ಮಾತುಕತೆ ಮಾಡಿದ್ದಾರೆ. ಅದು 30 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಒಂದು ವಿಚಾರ ಸಾಕಷ್ಟು ಒಂದು ಚರ್ಚೆಗೆ ಈಗ ಗ್ರಾಸವಾಗ್ತಾ ಇದೆ. ಯಾಕಂದ್ರೆ ನಿನ್ನೆ ರಾತ್ರಿ ಸಿಎಂ ನಿವಾಸದಲ್ಲಿ ನಡೆದಿರುವಂತಹ ಒಂದು ಮಾತುಕತೆ, ನಿಮ್ಮ ಬಗ್ಗೆ ಮನಸ್ಸಿನಲ್ಲಿ ಏನೂ ಇಲ್ಲ ಅಂತ ಸಿಎಂ ಈ ಸಂದರ್ಭದಲ್ಲಿ ಮಾತಾಡಿದಾರಂತೆ ಬಿಕೆ ಹರಿಪ್ರಸಾದ್ ಅವರಿಗೆ. ಇದು ನಮಗೆ ಸಿಕ್ಕಿರುವಂತಹ ಇನ್ಸೈಡ್ ಮಾಹಿತಿ. ನನಗೂ ನಿಮ್ಮನ್ನ ವಿರೋಧಿಸೋದಕ್ಕೆ ಏನಿಲ್ಲ ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಅವರು ಕೂಡ ರಿಯಾಕ್ಟ್ ಮಾಡಿದ್ರಂತೆ ಈ ವಿಚಾರಕ್ಕೆ. 50 ವರ್ಷ ನಾನು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದೀನಿ, ಸಂಕಷ್ಟದಲ್ಲಿದ್ದಾಗ ಪಕ್ಷದ ಜೊತೆ ನಾನು ಗಟ್ಟಿಯಾಗಿ ನಿಂತಿದ್ದೀನಿ ಅಂತನೂ ಕೂಡ ಬಿಕೆ ಹರಿಪ್ರಸಾದ್ ಸಿಎಂ ಸಿದ್ದರಾಮಯ್ಯ ಬಳಿ ಹೇಳ್ಕೊಂಡಿದ್ದಾರಂತೆ. ಅದಾದ ನಂತರ ಇನ್ನೂ ಮಾತಾಗಿದೆ ಇಬ್ಬರು ಉಭಯ ನಾಯಕರ ಜೊತೆಗೆ. ಆಗಿದ್ದಾಗೋಯ್ತು ಬಿಡಿ, ಒಂದಾಗಿರೋಣ, ಒಟ್ಟಾಗಿ ಹೋಗೋಣ ಅಂತ ಹೇಳಿ ಹರಿಪ್ರಸಾದ್ ಅವರಿಗೆ ಸಿಎಂ ಕೂಡ ಹೇಳಿದಾರಂತೆ. ಸೊ ಇದು TV9ಗೆ ಲಭ್ಯವಾಗಿರುವಂತಹ ಇನ್ಸೈಡ್ ಮಾಹಿತಿ. ನಿನ್ನೆ ನಡೆದಂತಹ ಒಂದು ಮಾತುಕತೆ ಸುಮಾರು ಒಂದು 8:30 ಸುಮಾರಿಗೆ ಬಿಕೆ ಹರಿಪ್ರಸಾದ್ ಸಿಎಂ ನಿವಾಸಕ್ಕೆ ಬಂದಿದ್ರು. ಒಂದು ಅರ್ಧ ಗಂಟೆ ಅಷ್ಟರಲ್ಲಿ ಮಾತಾಡಿದ್ದಾರೆ ಇಬ್ರು ಉಭಯ ನಾಯಕರು ಅಂತ ಹೇಳಿ. ಯಾಕಂದ್ರೆ ಇದುವರೆಗೂ ಕೂಡ ನಾವೆಲ್ಲರೂ ಕೂಡ ರಾಜಕೀಯದಲ್ಲಿ ಗಮನಿಸ್ತಾ ಇದ್ದ ಹಾಗೆ ಬಿಕೆ ಹರಿಪ್ರಸಾದ್ ಮುನಿಸ್ಕೊಂಡಿದ್ರು. ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಕೂಡ ಆಗಿಂದಾಗೆ ಕೆಲವೊಂದಷ್ಟು ಸಮಾವೇಶಗಳಲ್ಲಿ ಬಹಿರಂಗವಾಗಿಯೇ ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಸಿದ್ದರಾಮಯ್ಯ ಅವರ ಬಗ್ಗೆ ತಮಗೆ ಅನ್ಯಾಯ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ, ಪಕ್ಷದಲ್ಲಿ ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ, 50 ವರ್ಷ ಕೆಲಸ ಮಾಡಿದ್ದೀನಿ, ಸೇವೆ ಸಲ್ಲಿಸಿದ್ದೀನಿ ಪಕ್ಷಕ್ಕೆ, ಬಟ್ ಪಕ್ಷದಿಂದ ನನಗೆ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ, ಅದಕ್ಕೆ ಕಾರಣ ಸಿಎಂ ಅನ್ನೋ ರೀತಿಯಲ್ಲೆಲ್ಲ ಮಾತಾಡ್ತಾ ಇದ್ರು. ಬಿಕೆ ಹರಿಪ್ರಸಾದ್ ನಮ್ಮ ಪಕ್ಷದ ನಾಯಕರು, ವೈಯಕ್ತಿಕ ವಿಚಾರವಾಗಿ ನಾನು ಮಾತಾಡಿದ್ದೀನಿ ಅವ್ರ ಜೊತೆಗೆ ಅಂತ ಹೇಳಿ ಸಿಎಂ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ನಡೆದಂತಹ ಮೀಟಿಂಗ್ ಬಗ್ಗೆ ಮಾತಾಡಿದಂತಹ ಸಿಎಂ ಸಿದ್ದರಾಮಯ್ಯ, ಹರಿಪ್ರಸಾದ್ ನಮ್ಮ ಪಕ್ಷದ ನಾಯಕರು, ನಾನು ಕರೆದು ಮಾತಾಡೋದ್ರಲ್ಲಿ ಅದೇನು ವಿಶೇಷತೆ ಇದೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಕುಶಲೋಪರಿ ವಿಚಾರಿಸೋದಕ್ಕೆ ಹರಿಪ್ರಸಾದ್ ಅವರು ಬಂದಿದ್ರು, ನಾನು ಕೂಡ ಮಾತಾಡಿದೆ ಅವ್ರ ಜೊತೆಗೆ ಅಂತ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ. ಹರಿಪ್ರಸಾದ್ ಅವರು ನಮ್ಮ ಪಾರ್ಟಿ ಲೀಡರ್, ಅವರು ಏನ್ ಭೇಟಿ ಆಗೋದ್ರಲ್ಲಿ ವಿಶೇಷ ಏನಿದೆ? ಈಸ್ ಅವರ್ ಪಾರ್ಟಿ ಲೀಡರ್. ನಾವು ಸುಮ್ಮನೆ ಉಲ್ವೇ ಕುಶಲೋಪರಿ ಮಾತಾಡೋದು ಮತ್ತೆ ಬಹಳ ದಿನದಿಂದ ಭೇಟಿಯಾಗಿರ್ಲಿಲ್ಲ, ಭೇಟಿಯಾಗಿದ್ದೆ. ಹರಿಪ್ರಸಾದ್ ಅವರು ನಮ್ಮ ಪಾರ್ಟಿ ಲೀಡರ್, ಅವರು ಏನ್ ಭೇಟಿ ಆಗೋದ್ರಲ್ಲಿ ವಿಶೇಷ ಏನಿದೆ? ಈಸ್ ಅವರ್ ಪಾರ್ಟಿ ಲೀಡರ್. ನಾವು ಸುಮ್ಮನೆ ಉಲ್ವೇ ಕುಶಲೋಪರಿ ಮಾತಾಡೋದು ಮತ್ತೆ ಬಹಳ ದಿನದಿಂದ ಭೇಟಿಯಾಗಿರ್ಲಿಲ್ಲ, ಭೇಟಿಯಾಗಿದ್ದೆ. ಹರಿಪ್ರಸಾದ್ ಅವರು ನಮ್ಮ ಪಾರ್ಟಿ ಲೀಡರ್, ಅವರು. ಇದು ಸಿಎಂ ಸಿದ್ದರಾಮಯ್ಯ ಅವರ ರಿಯಾಕ್ಷನ್. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಿನ್ನೆ ರಾತ್ರಿ ಆದಂತಹ ಒಂದು ಭೇಟಿ ಸಾಕಷ್ಟು ಚರ್ಚೆಗಳನ್ನ ಹುಟ್ಟು ಹಾಕ್ತಾ ಇದೆ. ಈಗ ಸಿಎಂ ಮಾತಾಡೋ ರೀತಿ ನೋಡ್ತಾ ಇದ್ರೆ, ಹೌದು ಅವ್ರು ನಾವು ಪಕ್ಷದ ನಾಯಕರು, ಅವ್ರ ಜೊತೆಗೆ ಮಾತಾಡೋದ್ರಲ್ಲಿ ಏನಿದೆ ವಿಶೇಷ ಅಂತೇಳಿ, ಅಲ್ಲೇ ಇರೋದು ಬಹುಶಃ ವಿಶೇಷ. ಎಷ್ಟು ದಿನ ಇಲ್ಲದೆ ಇರುವಂಥದ್ದು, ಮುನಿಸ್ಕೊಂಡಿದ್ದಂಥ ಒಬ್ಬ ನಾಯಕರನ್ನ ಕರೆದು ಮಾತಾಡ್ತಾರೆ ಅಂತ ಹೇಳಿದ್ರೆ, ಈ ಟೈಮ್ನಲ್ಲಿ ಬಿಕೆ ಹರಿಪ್ರಸಾದ್ ಅವರನ್ನ ಕರೆದು ಮಾತಾಡುವಂಥ ಒಂದು ವಿಶೇಷತೆ ಏನಿತ್ತು? ಏನ್ ನಡೆದಿದೆ ಇವರಿಬ್ಬರ ನಡುವಿನ ಒಂದು ಮಾತುಕತೆ? ಏನ್ ಸಂದೇಶ ಕೊಡೋದಕ್ಕೆ ಹೊರಟಿದ್ದಾರೆ ಸಿಎಂ ಈ ಮೂಲಕ ಅನ್ನುವಂಥದ್ದು ಪ್ರಸನ್ನ ಯಾವ ರೀತಿ ವಿಶ್ಲೇಷಿಸ್ತೀರಾ ಈ ಬೆಳವಣಿಗೆಯನ್ನು? ರೆಹಮಾನ್, ಬದಲಾದಂತಹ ರಾಜಕೀಯ ಪರಿಸ್ಥಿತಿಯಲ್ಲಿ ಯಾವ ನಾಯಕರು ಕೂಡ ಬೇರೆ ಬೇರೆ ದಿಕ್ಕಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ. ಒಂದು ಹಂತದಲ್ಲಿ ಒಂದಾಗಬೇಕಂತ ಅನಿವಾರ್ಯ ಪರಿಸ್ಥಿತಿ ಕೆಲವೊಮ್ಮೆ ಸೃಷ್ಟಿಯಾಗುತ್ತೆ. ಆ ಅನಿವಾರ್ಯತೆ ಇದೀಗ ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರಿಗೆ ಸೃಷ್ಟಿಯಾದಂತೆ ಕಾಣ್ತಾ ಇದೆ. ಅಹಿಂದ ನಾಯಕರು ದೂರ ಇದ್ದಾರೆ ಅನ್ನುವಂತಹ ರೀತಿಯ ಚರ್ಚೆಗಳು ಪದೇ ಪದೇ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತು ಹೈಕಮಾಂಡ್ ನಾಯಕರು ಕೂಡ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಂತಹ ಹಿನ್ನೆಲೆಯಲ್ಲಿ ಇದೀಗ ಅಹಿಂದ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಮತ್ತು ತಮ್ಮದೇ ಆದಂತಹ ಪ್ರಭಾವವನ್ನು ಹೊಂದಿರುವಂತಹ ಬಿಕೆ ಹರಿಪ್ರಸಾದ್ ಅವರು ತಮ್ಮ ಮುನಿಸನ್ನ ಮರೆತು ಒಂದಾಗುವಂತಹ ಬೆಳವಣಿಗೆಗಳಾಗಿದ್ದಾವೆ. ನಿನ್ನೆ ಸುಮಾರು 1.5 ಗಂಟೆಗೂ ಹೆಚ್ಚು ಕಾಲ ಪ್ರತ್ಯೇಕವಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಬಿಕೆ ಹರಿಪ್ರಸಾದ್ ಅವರು ಕಾವೇರಿ ನಿವಾಸದಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ನೇರವಾಗಿ ಸಿದ್ದರಾಮಯ್ಯ ಮತ್ತು ಬಿಕೆ ಹರಿಪ್ರಸಾದ್ ಅವರು ಮಾತುಕತೆಯನ್ನ ಮಾಡಿ 1.5 ವರ್ಷ ಆಗ್ಬಿಟ್ಟಿತ್ತು. ಕಳೆದ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಆಯಿತೋ, ರಚನೆ ಆಯಿತೋ, ಆ ಸಂದರ್ಭದಿಂದಲೇ ಮುನಿಸು ಜೋರಾಗಿತ್ತು. ಅವಕಾಶ ಸಿಕ್ಕಾಗಲೆಲ್ಲ ಸಿಎಂ ಸಿದ್ದರಾಮಯ್ಯನವ್ರನ್ನ ಕುಟುಕುವಂತ ಕೆಲಸವನ್ನ ಬಿಕೆ ಹರಿಪ್ರಸಾದ್ ಅವರು ಮಾಡ್ತಾ ಇದ್ರು. ಜೊತೆಗೆ ಅಹಿಂದ ನಾಯಕರಾಗಿದ್ದಂತಹ ಬಿಕೆ ಹರಿಪ್ರಸಾದ್ ಅವರು ತಮ್ಮದೇ ಆದಂತಹ ಪ್ರಭಾವವನ್ನು ಇಟ್ಕೊಂಡು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ತಮ್ಮ ಪ್ರಭಾವ ಏನು ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಿದ್ರು. ಇದೀಗ ಮೂಡಾ ವಿಚಾರ ಬಂದಾಗ ಎಲ್ಲ ಅಹಿಂದ ನಾಯಕರು ಒಂದಾಗಬೇಕು ಅನ್ನುವಂತಹ ಮೆಸೇಜ್ ಅನ್ನ ನೇರವಾಗಿ ಹೈಕಮಾಂಡ್ ಪಾಸ್ ಮಾಡಿದೆ. ಕೆ.ಸಿ. ವೇಣುಗೋಪಾಲ್ ಅವರು ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಪರೋಕ್ಷವಾಗಿ ಈ ಮಾತನ್ನ ಹೇಳಿದ್ದಾರೆ. ಈ ಕಾರಣಕ್ಕೋಸ್ಕರ ನೇರವಾಗಿ ಸಿದ್ದರಾಮಯ್ಯನವರೇ ಕರೆ ಮಾಡಿ ಮಾತನಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ H.C. ಮಹದೇವಪ್ಪ ಅವ್ರನ್ನ ಕರೆ ಮಾಡೋದಕ್ಕೆ ಮುಂದೆ ಅವ್ರನ್ನ ಬಿಕೆ ಹರಿಪ್ರಸಾದ್ ಅವ್ರನ್ನ ಕರೆತನ್ನಿ ಅನ್ನುವಂಥ ಮಾತನ್ನು ಹೇಳಲಾಗಿತ್ತು. H.C. ಮಹದೇವಪ್ಪ ಅವರು ನೇರವಾಗಿ
ನೇರವಾಗಿ ಬಿ ಕೆ ಹರಿಪ್ರಸಾದ್ ಅವರಿಗೆ ಕರೆ ಮಾಡ್ತಾರೆ. ಜಾಲಪ್ಪ ಅವರ ಅಳಿಯ ಬಿ ಕೆ ಹರಿಪ್ರಸಾದ್ ಅವರನ್ನ ಕರ್ಕೊಂಡು ಸಿದ್ದರಾಮಯ್ಯನವರ ಬಳಿ ಹೋಗ್ತಾರೆ. ಸುಮಾರು 1-1.5 ಗಂಟೆಗಳ ಕಾಲ ಮಾತುಕತೆ ನಡೆದಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತ ವಿಚಾರ, ಅಹಿಂದ ನಾಯಕತ್ವವನ್ನು ತೆಗೆದುಕೊಂಡು ಹೋಗ್ತಿದ್ದಂತ ಸಿದ್ದರಾಮಯ್ಯನವರು ಒಂದು ಹಂತದಲ್ಲಿ ಇದೀಗ ತಾವು ಬೇರೆ ಬೇರೆ ಇದ್ರೆ ಆಗೋದಿಲ್ಲ ಅನ್ನುವಂಥ ಒಂದು ಅಂಶವನ್ನ ಮತ್ತೆ ಅರ್ಥ ಮಾಡ್ಕೊಂಡಂತೆ ಕಾಣ್ತಾ ಇದೆ. ಅದೇ ಕಾರಣಕ್ಕೋಸ್ಕರ ನಮ್ಮ ಪಾರ್ಟಿ ಲೀಡರ್ ಬಿ ಕೆ ಹರಿಪ್ರಸಾದ್ ಅನ್ನುವಂಥ ಮಾತನ್ನ ಇವತ್ತು ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಆದರೆ ಕಳೆದ 1.5 ವರ್ಷದಲ್ಲಿ ಎಲ್ಲಿಯೂ ಕೂಡ ಬಿ ಕೆ ಹರಿಪ್ರಸಾದ್ ಅವ್ರನ್ನ ಕೋಟ್ ಮಾಡಿ ಸಿದ್ದರಾಮಯ್ಯನವರು ಮಾತೇ ಆಡಿರಲಿಲ್ಲ. ಇದೀಗ ಬದಲಾದಂಥ ರಾಜಕೀಯ ಪರಿಸ್ಥಿತಿಯಲ್ಲಿ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಬೇಕಂತ ಅನಿವಾರ್ಯತೆ ಇದೀಗ ಸಿದ್ದರಾಮಯ್ಯನವರಿಗೂ ಮತ್ತು ಕಾಂಗ್ರೆಸ್ಗೂ ಸೃಷ್ಟಿಯಾದಂತೆ ಕಾಣ್ತಾ ಇದೆ. ಮತ್ತು ಅಹಿಂದ ನಾಯಕರು ಈ ರೀತಿ ಬೇರೆ ಬೇರೆ ದಿಕ್ಕಿನಲ್ಲಿ ಇದ್ದಿದ್ದೇ ಆದರೆ ಎಲ್ಲೋ ಒಂದು ಕಡೆ ಬೇರೆ ನಾಯಕತ್ವ ಸೃಷ್ಟಿಯಾಗಬಹುದು ಅನ್ನುವಂತಹ ಆತಂಕವೂ ಕೂಡ ಎಲ್ಲೋ ಒಂದು ಕಡೆ ರಚನೆ ಆದಂತೆ ಕಾಣ್ತಾ ಇದೆ. ಈ ಕಾರಣಕ್ಕೋಸ್ಕರ ಬಿ ಕೆ ಹರಿಪ್ರಸಾದ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಇದ್ದಂತಹ ಮುನಿಸು ಮರೆಯಾಗಿದೆ. ಅವರ ಮುಂದಿನ ಕೆಮಿಸ್ಟ್ರಿ ಕಾಂಬಿನೇಷನ್ ಯಾವ ರೀತಿ ಅಹಿಂದ ನಾಯಕತ್ವವನ್ನು ಮತ್ತಷ್ಟು ಎಕ್ಸಲರೇಟರ್ ಆಗಿ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥದ್ದು ನೋಡಬೇಕು. ಸದ್ಯಕ್ಕೆ ಈಗ ಇರುವಂತದ್ದು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರ ಬೆನ್ನಿಗೆ ಎಲ್ಲ ನಾಯಕರು ನಿಲ್ಲಬೇಕು ಅನ್ನುವಂಥ ಮೆಸೇಜ್ ಅನ್ನ ನೇರವಾಗಿ ಹೈಕಮಾಂಡ್ ಪಾಸ್ ಮಾಡಿದೆ. ಇದೀಗ ಮೈಸೂರಲ್ಲಿ ನಡೆಯುವಂತಹ ಜನಾಂದೋಲನ ಸಭೆಗೂ ಕೂಡ ಬಿ ಕೆ ಹರಿಪ್ರಸಾದ್ ಅವರು ಹೋಗಿ ಯಾವ ರೀತಿ ಅದನ್ನು ಸಮರ್ಥನೆ ಮಾಡ್ಕೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ರೆಹಮಾನ್, ಥ್ಯಾಂಕ್ ಯು ಪ್ರಸನ್ನ. ಇವತ್ತು ಬಿ ಕೆ ಹರಿಪ್ರಸಾದ್ ಅವರು ಏನು ಮೀಟ್ ಮಾಡಿದ್ದಾರೆ ಅನ್ನುವಂಥ ಒಂದು ವಿಚಾರ ಆಯಿತು. ನಿನ್ನೆ ರಾತ್ರಿ ಮೀಟ್ ಮಾಡಿರುವಂಥದ್ದು, ಅದ್ರ ಬಗ್ಗೆ ಇವತ್ತು CM ಕೂಡ ರಿಯಾಕ್ಟ್ ಮಾಡಿದ್ರು. ಒಟ್ಟಿನಲ್ಲಿ ಮತ್ತೆ ಎಲ್ಲ ನಾಯಕರನ್ನು ಒಗ್ಗೂಡಿಸ್ಕೊಂಡು ಹೋಗಲೇಬೇಕಾದಂತಹ ಒಂದು ಅನಿವಾರ್ಯತೆ ಸದ್ಯಕ್ಕೆ CMಗೂ ಕೂಡ ಕಾಡ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಈಗ ಬ್ಯಾಕ್ ಫುಟ್ಟಲ್ಲಿ ನಿಂತು ಈಗ ಬ್ಯಾಟ್ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಒಲವು ತೋರ್ದಕ್ಕೆ ಕಾಣಿಸ್ತಾ ಇದೆ.